ಒಲವು ಮೂಡದಿರಲು ಮನವು ಅರಳದು ಭಾಗ 150. ಓಕೆ ವಸಿಷ್ಠ, ಹಾಗೆ ಮಾಡು. ನಾನು ಕೂಡ ಲಂಡನ್ ಪ್ರಾಜೆಕ್ಟ್ಗೆ ನಮ್ಮ ಕೊಟೇಶನ್ಗೆ ಕೊಡೋದಾದ್ರೆ ಪ್ರಾಜೆಕ್ಟ್ನ ಮಾಡುತ್ತೇವೆ, ಇಲ್ಲದಿದ್ರೆ ಬೇಡ, ಬೇರೆ ಕಂಪನಿಯನ್ನು ಹುಡುಕಿಕೊಳ್ಳಿ ಎಂದು ಹೇಳುತ್ತೇನೆ ಎಂದರು ಮೂರ್ತಿ. ಈಗಲೂ ಅವರಿಗೆ ವಸಿಷ್ಠನ ಡ್ರೀಮ್ ಪ್ರಾಜೆಕ್ಟ್ನ ಅಷ್ಟು ಸುಲಭವಾಗಿ ಬಿಡಲು ಮನಸ್ಸಿರಲಿಲ್ಲ. ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ ಎಂದು ಯೋಚಿಸಿ ಈ ಮಾತನ್ನು ಹೇಳಿದ್ದರು. ಆಯ್ತು ಅಂಕಲ್, ನಿಮ್ಮ ಆಸೆಗೆ ನಾ ಯಾಕೆ ಅಡ್ಡಿ ಮಾಡ್ಲಿ? ಲಾಸ್ಟ್ ಚಾನ್ಸ್ ಅವರಿಗೆ ಕೊಡಿ ಎಂದನು ವಸಿಷ್ಠ. ಪುನಃ ತನ್ನ ಮೊಬೈಲ್ ರಿಂಗ್ ಆದಾಗ ಕಾಲ್ ರಿಸೀವ್ ಮಾಡಿದ ವಸಿಷ್ಠ, ಹಾಯ್ ನಿತಿನ್ ಎಂದು ಮಾತನ್ನು ಶುರು ಮಾಡಿದನು. ಆ ಕಡೆಯಿಂದ ನಿತಿನ್ ಏನು ಮಾತನಾಡಿದನು, ಈ ಕಡೆ ವಸಿಷ್ಠ ಹುಬ್ಬನ್ನು ಕೆರೆದುಕೊಂಡು, ನನಗೆ 1-2 ದಿನ ಸಮಯ ಕೊಡು ನಿತಿನ್, ಯಾವುದಕ್ಕೂ ಹೇಳ್ತೀನಿ, ನಿನ್ನ ಸಮಯವನ್ನೂ ಹಾಳು ಮಾಡೋದಿಲ್ಲ ಎಂದು ಕಾಲ್ ಕಟ್ ಮಾಡಿದನು. ಮೂರ್ತಿ, ಅಂಕಲ್, ಆದಷ್ಟು ಬೇಗ ನನಗೆ ಲಂಡನ್ ಪ್ರಾಜೆಕ್ಟ್ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಇವನು ಕೂಡ ನನ್ನ ಲಂಡನ್ನ ಫ್ರೆಂಡ್, ಅವನಿಗೂ ಹೇಳ್ತೀನಿ ಎಂದಾಗ ಮೂರ್ತಿ ಅವರು ಅಲ್ಲಿಂದ ಹೋದರು. ವಸಿಷ್ಠನಿಗೆ ಬಿಡುವಿಲ್ಲದಷ್ಟು ಕೆಲಸ ಇತ್ತು. ಮದುವೆಗೆ ರಜೆ ಹಾಕಿದ್ದ ಕಾರಣ ತುಂಬ ಕೆಲಸ ಪೆಂಡಿಂಗ್ ಇದ್ದವು. ಅದನ್ನೆಲ್ಲ ನೋಡಿ ಸಹಿ ಹಾಕುವಷ್ಟರಲ್ಲಿ ಕೈ ಮತ್ತು ಕಣ್ಣು ನೋವು ಬಂದಿತ್ತು ವಸಿಷ್ಠನಿಗೆ. ಬೆಳಗ್ಗೆ ಆಫೀಸ್ಗೆ ಬಂದಿದ್ದ ಅಚ್ಯುತ್ಗೆ ಅದಿತಿ ಹೇಳಿದ ಮಾತುಗಳೇ ಕಿವಿಯಲ್ಲಿ ಗುಯ್ ಗುಡುತ್ತಿತ್ತು. ಈ ಆಫೀಸ್ನಲ್ಲಿ ನನ್ನನ್ನು ಪ್ರೀತಿ ಮಾಡೋರು ಯಾರಿದ್ದಾರೆ? ಆ ಥರ ಇದ್ರೆ ಇಷ್ಟ್ ಹೊತ್ತಿಗೆ ನನಗೆ ತಿಳಿದಿರಬೇಕಿತ್ತಲ್ವಾ? ಇಲ್ಲ ಅಂದಿದ್ರೆ ಧೈರ್ಯ ಮಾಡಿ ಪ್ರಪೋಸ್ ಮಾಡ್ತಾ ಇದ್ರಲ್ವಾ? ಯಾರು ಎಂದು ಯೋಚನೆ ಮಾಡುವಾಗ ಅವನ ಕ್ಯಾಬಿನ್ ಒಳಗಡೆ ಬಂದ ರಾಧಾ. ಸರ್ ಎಂದು ಕರೆದಳು. ಹಾ, ಹೇಳಿ ರಾಧಾ ಅವರೇ, ಏನು ವಿಷಯ ಎಂದು ಕೇಳಿದನು ಅಚ್ಯುತ್. ಸರ್, ನಾನು ಬಂದು 5 ನಿಮಿಷ ಆಯ್ತು ಸರ್. ಆಗಿಂದ ಕೂಗ್ತಾನೇ ಇದ್ದೀನಿ. ನೀವು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದೀರಾ ಎಂದಾಗ ಅಚ್ಯುತ್ಗೆ ಒಂದು ರೀತಿಯಾಗಿತ್ತು. ಛೆ, ಎಂದಿಗೂ ಯಾರ ಎದುರಿಗೂ ಈ ರೀತಿ ಮುಜುಗರಕ್ಕೆ ಒಳಗಾಗಿರ್ಲಿಲ್ಲ ಎಂದುಕೊಂಡು, ಅದು ಹೀಗೆ ಯಾವುದೋ ಫೈಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನಿಮ್ಮ ಡೇಟಾ ವರ್ಕ್ ಕಂಪ್ಲೀಟ್ ಆಗಿದೆಯಾ ಎಂದು ಕೇಳಿದನು. ಹಾ ಸರ್, ಇವತ್ತಿಗೆ ಮುಗಿಯುತ್ತೆ ಎಂದು ಹೇಳಿದನು. ಓಕೆ, ಹಾಗಾದ್ರೆ ಇವತ್ತು ಅದನ್ನು ಮುಗಿಸಿ ನನಗೆ ರಿಪೋರ್ಟ್ ಮಾಡಿ, ನಾಳೆಯಿಂದ ಒಂದು ಪ್ರಾಜೆಕ್ಟ್ಗೆ ಪ್ರೆಸೆಂಟೇಷನ್ ಮಾಡಕ್ಕೆ ನನ್ನ ಕ್ಯಾಬಿನ್ನಲ್ಲೇ ಕೂರಿ ಎಂದಾಗ ಮನಸ್ಸಲ್ಲೇ ರಾಧಾಳಿಗೆ ಖುಷಿಯಾದರು. ಅದನ್ನು ತೋರಿಸಿಕೊಳ್ಳದೆ ಓಕೆ ಸರ್ ಎಂದಳು. ಸರ್, ನಾನಿನ್ ಹೋಗ್ಲಾ ಎಂದು ಕೇಳಿದಾಗ ಆಯ್ತು ಎಂದ ಅಚ್ಯುತ್. ಇನ್ನೇನು ರಾಧಾ ಅಲ್ಲಿಂದ ಹೋಗಬೇಕು ಎನ್ನುವಾಗ ತಡೆದನು. ಈ ಆಫೀಸಲ್ಲಿ ಅದಿತಿ ಮತ್ತು ರಾಧಾ ಅವರನ್ನು ಬಿಟ್ಟರೆ ಬೇರೆ ಯಾರ ಬಳಿಯೂ ಹೆಚ್ಚಾಗಿ ಒಡನಾಡಿಲ್ಲ. ನನ್ನನ್ನು ಪ್ರೀತಿ ಮಾಡುತ್ತಿರುವವರು ಯಾರು ಎಂದು ಅದಿತಿ ಇವರಿಗೆ ಹೇಳಿರಬಹುದಾ ಎಂದುಕೊಂಡು, ಅದು ಮಿಸ್ ರಾಧಾ, ನಿಮ್ಮ ಬಳಿ ಸ್ವಲ್ಪ ಪರ್ಸನಲ್ ವಿಷಯ ಮಾತನಾಡಬೇಕಿತ್ತು ಎಂದು ಪೀಠಿಕೆ ಹಾಕಿದನು. ಪರ್ಸನಲ್ ಎಂದಾಕ್ಷಣ ರಾಧಾಳ ಹೃದಯ ಬಡಿತ 100ರ ಗಡಿ ದಾಟಿತ್ತು. ನಾನೇ ಅವರ ಸೀಕ್ರೆಟ್ ಲವರ್ ಎಂದು ಅಚ್ಯುತ್ ಸರ್ಗೆ ತಿಳಿಯಿತಾ ಎಂದು ಒಳಗೊಳಗೆ ಭಯಪಟ್ಟರು. ಮೇಲೆ ಮಾಮೂಲಿಯಂತೆ ನಟಿಸುತ್ತಿದ್ದಳು. ಹೇಳಿ ಸರ್, ಸ್ವಲ್ಪ ತಡವರಿಸುತ್ತಾ ಕೇಳಿದಳು. ಅದು, ಈ ಆಫೀಸಲ್ಲಿ ನನ್ನನ್ನು ಯಾರಾದ್ರೂ ಸೀಕ್ರೆಟ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಅದೂ ಕೂಡ 2 ವರ್ಷಗಳಿಂದ ಎಂದಾಗ ರಾಧಾಳ ಅಂಗೈ ಬೆವರುತ್ತಿತ್ತು. ನನ್ನ ಪ್ರೀತಿ ನನ್ನಲ್ಲೇ ಇತ್ತು, ಇವರವರೆಗೂ ಹೋಗಿದ್ದಾದ್ರೂ ಹೇಗೆ ಎಂದು ಯೋಚಿಸುತ್ತಿದ್ದಳು. ರಾಧಾ ಎಂದಾಗ ವಾಸ್ತವಕ್ಕೆ ಬಂದವಳು. ಸರ್, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್ ಎಂದವಳು ಅಲ್ಲಿ ನಿಲ್ಲದೆ ತನ್ನ ಡೆಸ್ಕ್ ಕಡೆಗೆ ಓಡಿದಳು. ಅಲ್ಲೇ ಇದ್ದ ಬಾಟಲ್ನಿಂದ ನೀರನ್ನು ಒಂದೇ ಸಮನೆ ಗಟಗಟ ಎಂದು ಕುಡಿದು ತನ್ನ ಹೃದಯ ಬಡಿತವನ್ನು ತಹಬದಿಗೆ ತರುವ ಪ್ರಯತ್ನ ಮಾಡಿದಳು. ಆದರೆ ಅದಿತಿ ಈ ವಿಷಯವನ್ನು ಅಚ್ಯುತ್ ಬಳಿ ಹೇಳಿರಬಹುದು ಎಂದು ಊಹೆಯೂ ಮಾಡಿರಲಿಲ್ಲ ಅವಳು. ಯಾಕಂದ್ರೆ ರಾಧಾಳ ಹಾವಭಾವ ನೋಡಿ ಕಂಡು ಹಿಡಿದಿದ್ದಳು ಅದಿತಿ. ಮನೆಯಲ್ಲಿ ಮಧ್ಯಾಹ್ನದ ಅಡುಗೆ ಮಾಡಿದ್ದಳು ಅದಿತಿ. ಡ್ರೈವರ್ ಬಳಿ ವಸಿಷ್ಠನಿಗೂ ಊಟವನ್ನ ಕೊಟ್ಟು ಕಳುಹಿಸಿದ ನಂತರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮುಗಿಸಿದರು. ಅದಿತಿ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ಪಾತ್ರೆ ಬೆಳಗುವಾಗ ಅಲ್ಲಿಗೆ ಬಂದ ಚಿರಾಗ್. ಅಕ್ಕ, ನಿನ್ನ ಬಳಿ ಸ್ವಲ್ಪ ಮಾತ್ನಾಡ್ಬೇಕಿತ್ತು ಎಂದು ಕೇಳಿದನು. ಹೇಳೋ ಚಿರು, ನನ್ನ ಹತ್ರ ಮಾತಾಡೋಕೆ ಎಂತಹ ಪೀಠಿಕೆ
ಎಂದಾಗ ಅಕ್ಕ ಅದು ಸ್ವಲ್ಪ ಪರ್ಸ್ನಲ್ ಎಂದನು. ಸರಿ, ಪಾತ್ರೆ ಬೆಳಗಿಟ್ಟು ನಂತರ ಮಾತಾಡ್ಬೋದಾ ಅಥವಾ ಈಗ್ಲೇ ಮಾತಾಡ್ಬೇಕಾ ಎಂದಾಗ ಕೆಲಸ ಮುಗಿಸಿಟ್ಟೇ ಮಾತಾಡೋಣ ಅಕ್ಕ ಎಂದನು. ಅದಿತಿ ಪಾತ್ರೆ ತೊಳೆದು ಇಟ್ಟರೆ ಚಿರಾಗ್ ಪಾತ್ರೆಯನ್ನು ಒರೆಸಿ ಅದರ ಸ್ಥಾನಕ್ಕೆ ಇಟ್ಟನು. ನಿನಗೆ ನೆನಪಿದೆಯಾ ಚಿರು, ಮೊದಲು ನಾನು ಪಾತ್ರೆಗಳನ್ನು ಬೆಳಗಿದರೆ ನೀನು ತೊಳೆಯುತ್ತಿದ್ದೆ, ಆದ್ರೆ ಈಗ ಒರೆಸುತ್ತಿದ್ದೀಯಾ? ಆಗೆಲ್ಲ ಎಷ್ಟು ಚಂದದ ದಿನಗಳು ಅಲ್ವಾ ಎಂದಾಗ ಚಂದದ ದಿನಗಳು ಒಳ್ಳೆ ಕುಟುಂಬ ಇದ್ದವರಿಗೆ ಅಕ್ಕ, ನಿನಗಲ್ಲ. ಆದರೂ ಅಂತಹ ದಿನಗಳನ್ನು ಚಂದ ಅಂತ ಅನ್ನುತ್ತೀಯಲ್ಲ, ಏನು ಹೇಳಬೇಕು ನಿನಗೆ ಎಂದು ಇಬ್ಬರು ಹಳೆಯ ದಿನಗಳನ್ನು ನೆನೆದು ಮಾತನಾಡುತ್ತಾ ಇಬ್ಬರು ಪಾತ್ರೆಯನ್ನು ಸ್ವಚ್ಛ ಮಾಡಿ ಗಾರ್ಡನ್ ಕಡೆಗೆ ನಡೆದರು. ಗಾರ್ಡನ್ನಲ್ಲಿ ಇದ್ದ ತೂಗುಯ್ಯಾಲೆಯಲ್ಲಿ ಕೂತರು ಇಬ್ಬರು. ಈಗ ಹೇಳು ಚಿರು, ಅದೇನು ಮಾತಾಡಬೇಕು ಎಂದು ಕೇಳಿದಳು ಅದಿತಿ. ಅಕ್ಕ, ನಾನು ತಗೊಂಡಿರುವ ನಿರ್ಧಾರ ತಪ್ಪೋ ಸರಿಯೋ ನನಗೂ ಗೊತ್ತಿಲ್ಲ, ಆದರೆ ನನಗೆ ಅನ್ಸಿದ್ದನ್ನ ಹೇಳ್ತೀನಿ. ತಪ್ಪಿದ್ದರೆ ಬೈಬೇಡ, ಬೇರೆ ಏನು ಮಾಡಬಹುದು ಎಂದು ಹೇಳು ಎಂದಾಗ ಆಯ್ತು ಎಂದು ಒಪ್ಪಿದಳು ಅದಿತಿ. ಅಕ್ಕ, ಈಗ ಪರಮೇಶಪ್ಪಾಜಿ ನನ್ನನ್ನು ಕಾನೂನಿನ ಪ್ರಕಾರ ದತ್ತು ತೆಗೆದುಕೊಂಡರೆ ಕೋರ್ಟ್ ನನ್ನ ಅಪ್ಪ ಅಮ್ಮನನ್ನು ಅಲ್ಲಿಗೆ ಕರೆಸುತ್ತೆ. ಈ ವಿಷಯ ಅವರಿಗೆ ತಿಳಿದರೆ ದುಡ್ಡಿಗೆ ಹೆಚ್ಚು ಡಿಮ್ಯಾಂಡ್ ಮಾಡಬಹುದು. ಅದಕ್ಕೆ ನಾನು ಒಂದು ಉಪಾಯ ಮಾಡಿದ್ದೇನೆ ಕಣೆ ಅಕ್ಕ. ಅದೇನಂದ್ರೆ, ಮೊದಲಿಗೆ ಇಲ್ಲಿನ ಲಾಯರ್ ಬಳಿ ಮಾತನಾಡಿ ದತ್ತು ಕೊಡಲು ನಮಗೆ ಯಾವ ತಕರಾರು ಇಲ್ಲ ಎಂದು ಪೇಪರ್ ರೆಡಿ ಮಾಡಿಸಿ ಅದಕ್ಕೆ ಅವರ ಸಹಿ ಹಾಕಿಸುವುದು. ಅದರ ನಂತರ ಅವರಿಗೆ ಜೀವನ ಮಾಡಲು ನಾನು ದುಡಿದ ಹಣವನ್ನು ಅವರಿಗೆ ಅಕೌಂಟಿಗೆ ಹಾಕುವುದು. ಇದರಿಂದ ಅವರು ಕೂಡ ನೆಮ್ಮದಿಯಾಗಿ ಇರ್ತಾರೆ. ಅಪ್ಪ ಅಮ್ಮ ಎಷ್ಟೇ ಕೆಟ್ಟವರಾದ್ರೂ ಮಗನಾಗಿ ಅವರನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅಲ್ವಾ ಅಕ್ಕ ಎಂದನು. ನೀನು ಹೇಳ್ತಾ ಇರುವುದು ಸರಿ ಚಿರು, ಆದ್ರೆ ನೀನು ಕೊಟ್ಟ ಪೇಪರ್ಗೆ ಅಷ್ಟು ಸುಲಭವಾಗಿ ಅವರು ಸಹಿ ಹಾಕ್ತಾರೆ ಅಂತ ಅಂದುಕೊಂಡಿದ್ದೀಯಾ ಎಂದು ಕೇಳಿದಳು ಅದಿತಿ. ಗೊತ್ತು ಅಕ್ಕ, ಈ ವಿಷಯ ತಿಳಿದರೆ ಅಷ್ಟು ಸುಲಭವಾಗಿ ಅವರು ಸಹಿ ಹಾಕೋದಿಲ್ಲ ಅಂತ. ಆದರೆ ನಾನು ಅಬ್ರಾಡ್ಗೆ ಮುಂದೆ ಓದೋದಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಎಂದು ಸಹಿ ಹಾಕೋದು ಎಂದು ಹೇಳಿ ಸಹಿ ಹಾಕಿಸೋದು ಎಂದನು. ಮಾರಿಸಿ ಸಹಿ ಹಾಕಿಸೋದು ತಪ್ಪಲ್ವೇ ಎಂದು ಕೇಳಿದಳು ಅದಿತಿ. ಅಕ್ಕ, ಮಾರಿಸುವವರಿಗೆ ಮೋಸ ಮಾಡುವವರಿಗೆ ಅವರ ದಾರಿಯಲ್ಲೇ ಹೋಗಿ ನಮ್ಮ ಕೆಲಸ ಮಾಡಿಸಿಕೊಳ್ಳಬೇಕು. ಅಷ್ಟಕ್ಕೂ ಅವರು ದತ್ತು ವಿಷಯ ಮಾತನಾಡಿದರೆ ನನ್ನ ಮಗನನ್ನು ನಾನು ದತ್ತು ಕೊಡೋದಿಲ್ಲ ಎಂದು ಹೇಳೋದಿಲ್ಲ, ಬದಲಾಗಿ ದುಡ್ಡಿಗೆ ಹೆಚ್ಚಿನ ಡಿಮ್ಯಾಂಡ್ ಮಾಡ್ತಾರೆ ಅಷ್ಟೇ ಎಂದು ಬೇಸರದಿಂದ ತನ್ನ ಹೆತ್ತವರ ಬಗ್ಗೆ ಹೇಳದನು ಚಿರು. ಸರಿ ಚಿರು, ನಿನ್ನಿಷ್ಟ, ಹಾಗೆ ಮಾಡು. ಆದರೆ ಇದರಿಂದ ಮುಂದೆ ನಿನಗೆ ಮತ್ತು ಪರಮೇಶ್ ಚಿಕ್ಕಪ್ಪಗೆ ಯಾವ ತೊಂದರೆಯೂ ಆಗಬಾರದು ಎಂದು ಹೇಳಿದಳು. ಖಂಡಿತ ಇಲ್ಲ ಅಕ್ಕ ಎಂದು ಹೇಳಿದವನು, ಭಾವ ಬಂದಾಗ ಲಾಯರ್ ಬಳಿ ಮಾತನಾಡೋಕೆ ಕೇಳ್ತೀನಿ ಅಕ್ಕ, ಆದಷ್ಟು ಬೇಗ ಇದನ್ನೆಲ್ಲ ಮುಗಿಸ್ಬೇಕು ಎಂದನು ಚಿರು. ಯಾಕಂದ್ರೆ ಪರಮೇಶ್ ಅವರು ಇಟಲಿಯಲ್ಲಿ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ್ದರಿಂದ ಯಾವಾಗ ಬೇಕಾದರೂ ಹೋಗಬಹುದಿತ್ತು. ಹಾಗಾಗಿ ಚಿರುದು ಎಜುಕೇಷನ್ ವೀಸಾ ಬಂದ ತಕ್ಷಣ ಹೊರಡುವವರಿದ್ದರು. ಇಲ್ಲಿನ ಅಡಾಪ್ಟ್ ಲೀಗಲ್ ಪ್ರೊಸೀಜರ್ ಮುಗಿದರೆ ಇಟಲಿಯಲ್ಲಿಯೂ ಆದಷ್ಟು ಬೇಗ ಆಗುತ್ತದೆ ಎಂದು ಪರಮೇಶ್ ಅವರು ಯೋಚಿಸಿದ್ದರು. ಪರಮೇಶ್ ಅವರಿಗೂ ಈ ವಿಷಯವನ್ನು ತಿಳಿಸಿದ್ದನು ಚಿರಾಗ್. ಆದರೆ ಪರಮೇಶ್ ಅವರು ನಿನ್ನ ಅಕೌಂಟಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿ ಅದರ ಬಡ್ಡಿ ದುಡ್ಡನ್ನು ಅವರಿಗೆ ಸೇರುವ ಹಾಗೆ ಮಾಡಬಹುದಿತ್ತು. ಹಣವನ್ನು ನಾನು ಕೊಡ್ತೀನಿ ಎಂದಿದ್ದರು. ಆದರೆ ಚಿರಾಗ್ ಅದಕ್ಕೆ ಒಪ್ಪಿರಲಿಲ್ಲ. ಹಣ ಬ್ಯಾಂಕ್ ಅಕೌಂಟ್ನಲ್ಲಿ ಇದೆ ಎಂದರೆ ಹೇಗಾದ್ರೂ ಮಾಡಿ ಅದನ್ನು ಬಿಡಿಸಿಕೊಂಡು ಹಾಳು ಮಾಡ್ತಾರೆ, ಅದಕ್ಕೆ ತಿಂಗಳಿಗೆ ಸ್ವಲ್ಪ ಹಣವನ್ನು ಮಾತ್ರವೇ ಕಳುಹಿಸುವುದು ಎಂದಾಗ ಪರಮೇಶ್ ಅವರು ಕೂಡ ಒಪ್ಪಿದ್ದರು. ಹಾಗಾದರೆ ಚಿರಾಗ್ನನ್ನು ದತ್ತು ಕೊಡಲು ಒಪ್ಪುತ್ತಾರಾ? ಸೀತಮ್ಮ ಮತ್ತು ರಾಮಪ್ಪ ಕಥೆ ಮುಂದುವರಿಯುತ್ತದೆ. ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು.